ಹಾಯ್, ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಎಲ್ಲ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಸ್ಟಾರ್ಟ್ ಆಗಿದೆ. ಬಟ್ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು VA ಅಂದರೆ ವಿಲೇಜ್ ಅಕೌಂಟೆಂಟ್ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ. ವಿಡಿಯೋನ ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ. ಮತ್ತು ಇಲ್ಲಿ ಅದರ ಜೊತೆಗೆ VA ಅಂದರೆ ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಗೆ ಯಾವ ರೀತಿ ಪ್ರಿಪ್ರೇಷನನ್ನು ನಡೆಸಬೇಕು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಕಳೆದ ಒಂದು ಏನು VA ಎಕ್ಸಾಮ್ ಇತ್ತು, ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರೇ ನಡೆಸಿದರು. ಟೋಟಲ್ ಆಗಿ 1000 ಹುದ್ದೆಗಳಿದ್ವು. ಆ ಒಂದು ಹುದ್ದೆಗಳನ್ನು ಸುಸೂತ್ರವಾಗಿ ಏನೂ ಕೂಡ ತೊಂದರೆ ಇಲ್ಲದೆ ಡೈರೆಕ್ಟಾಗಿ ಸ್ಕೋರ್ ಕಾರ್ಡನ್ನು ಬಿಟ್ಟು ಕಂಪ್ಲೀಟಾಗಿ ಇದನ್ನು ಏನೂ ಕೂಡ ಪ್ರಾಬ್ಲಮ್ ಇಲ್ಲದಂಗೆ ನಡೆಸಿದರು ಅವರು. ಅದಕ್ಕಾಗಿ ಈ ವರ್ಷ ಅಂದರೆ ಈಗ ಪ್ರೆಸೆಂಟಾಗಿ ನೆಕ್ಸ್ಟ್ ಏನು 2026ರಲ್ಲಿ ಇನ್ನೂ ಒಂದು 500 ಪೋಸ್ಟು VA ಪೋಸ್ಟ್ ಇದೆ ಅಂತ ಬಂದಿತ್ತು, ನ್ಯೂಸ್ ಬಂದಿತ್ತು. ಅದು ಕೂಡ ಯಾವಾಗ ಬರುತ್ತೆ ಅಂತ ತುಂಬ ಜನ ಕೇಳ್ತಾ ಇದ್ರೆ, ಅದಕ್ಕಾಗಿ ಈ ವಿಡಿಯೋನ ಮಾಡಿರ್ತಕ್ಕಂಥದ್ದು. ವಿಲೇಜ್ ಅಕೌಂಟೆಂಟ್ ಗ್ರಾಮ ಲೆಕ್ಕಿಗ ಹುದ್ದೆಗಳು, ಅದಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು ತರಗತಿಗಳನ್ನು ಹಿಂದಿನ ಒಂದು ಏನು ನೋಟಿಫಿಕೇಶನ್ ಇತ್ತು ಅಲ್ಲೇ ಮಾಡಿದ್ವಿ. ತುಂಬ ವಿದ್ಯಾರ್ಥಿಗಳು ನಮಗೆ ಸಪೋರ್ಟನ್ನು ಮಾಡಿದರು ಮತ್ತು ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳು ಅಲ್ಲಿಂದ ಸೆಲೆಕ್ಟ್ ಕೂಡ ಆಗಿದ್ದಾರೆ. ಈಗ ಮೊದಲನೇದಾಗಿ ನೆಕ್ಸ್ಟ್ ಈಗ 2026ರಲ್ಲಿ ಸ್ವಲ್ಪ ಪ್ಯಾಟರ್ನ್ಸ್ ಕೂಡ ಇಲ್ಲಿ ಚೇಂಜ್ ಆಗ್ತಾ ಇದೆ. ಯಾವ ರೀತಿ ಅಂತ ಅಂದರೆ 2023ರಲ್ಲಿ ಬರೆದಂತಹ ಒಂದು VA ಪರೀಕ್ಷೆ ಏನಿದೆ ಅದರ ಒಂದು ಲೆವೆಲ್, ಮತ್ತು ಇಲ್ಲಿ ಈಗ ಬರ್ತಕ್ಕಂಥ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಲಿ ಬರ್ತಕ್ಕಂತಹ ಒಂದು ಲೆವೆಲ್ಗಳು ಅಂದರೆ ಸ್ವಲ್ಪ ಇಲ್ಲಿ ಹೇಳಿಕೆ ರೂಪದಲ್ಲಿ ಪ್ರಶ್ನೆಗಳಾಗಿರ್ಬೋದು, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ ಆಗಿರ್ಬೋದು, ಸ್ವಲ್ಪ ಡೆಪ್ತ್ ಕ್ವಶನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಏನನ್ನ ಓದಬೇಕು ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಓಕೆನಾ? ಈಗ ಮೇಯ್ನ್ ಆಗಿ ನೀವು ಕಳೆದ ಒಂದು 2 ರಿಂದ 3 ವರ್ಷದ VA ಕ್ವಶನ್ಸ್ ಪೇಪರ್ಸ್ಗಳನ್ನು ನೋಡಿದ್ರೆ, ನೀವು ಅಬ್ಸರ್ವ್ ಮಾಡಿದರೆ ಮಿನಿಮಮ್ ಹಿಸ್ಟ್ರಿ ವೆರಿ ಇಂಪಾರ್ಟೆಂಟ್. ಹಿಸ್ಟ್ರಿ ಸಬ್ಜೆಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಪ್ರಾಚೀನ ಭಾರತದ ಇತಿಹಾಸ, ಮತ್ತು ಇಲ್ಲಿ ಮಧ್ಯಯುಗೀನ ಭಾರತದ ಇತಿಹಾಸ, ಆಧುನಿಕ ಭಾರತದ ಇತಿಹಾಸ, ಸ್ಪೆಷಲಿ ಕರ್ನಾಟಕದ ಇತಿಹಾಸ. ಓಕೆನಾ? ಇಲ್ಲಿಂದ ಕ್ವಶನ್ಸ್ಗಳು ಪಕ್ಕಾ ಬರ್ತಿದ್ದಾವೆ. ಅದಕ್ಕಾಗಿ ಈ ಒಂದು ಇತಿಹಾಸ, ಕರ್ನಾಟಕದ ಇತಿಹಾಸನ ಕಂಪಲ್ಸರಿ ಓದಬೇಕು. ಮತ್ತು ಇಲ್ಲಿ ಅದರ ಜೊತೆಗೆ ಪೊಲಿಟಿಕಲ್ ಸೈನ್ಸ್, VA ಅಂತ ಅಂದರೆ ಪೊಲಿಟಿಕಲ್ ಸೈನ್ಸ್ ಕೂಡ ಕೇಳ್ತಾರೆ, ಅದು ಕೂಡ ತುಂಬ ಇಂಪಾರ್ಟೆಂಟು. ಅದನ್ನು ಕೂಡ ನೀವು ಓದಬೇಕು. VA ಇನ್ನೇನು ಕೇಳೋಕ್ಕೆ ವಿತಿನ್ 2 ವೀಕ್ಸ್ ಒಳಗೆ ಎಲ್ಲವೂ ಕೂಡ ನೋಟಿಫಿಕೇಶನ್ ಆಗುತ್ತೆ. ಮತ್ತು ಅದರ ಜೊತೆಗೆ ಶಿಕ್ಷಕರ ಒಂದು ಪೋಸ್ಟ್ಗಳು ಅಂದರೆ ಏನು GPSTR ಏನು ಶಿಕ್ಷಕರು ಇದ್ದರು, 15,000 ಪೋಸ್ಟ್ ಇದ್ವು. ಆ ಒಂದು 15,000 ಪೋಸ್ಟ್ಗಳಿಗೂ ಕೂಡ ಏನು ಮಾಡ್ತಿದ್ದಾರೆ ಅಂತಂದರೆ ಈಗ ನೋಟಿಫಿಕೇಶನ್ ಮಾಡ್ತಿದ್ದಾರೆ. ಅದಕ್ಕಾಗಿ ಏನಪ್ಪ ಅಂತಂದರೆ ಈಗ 15,000 ಏನು ಟೀಚರ್ಸ್ ಪೋಸ್ಟ್ ಇರ್ತವೆ, ಮತ್ತು ಇಲ್ಲಿ ಅರೌಂಡ್ 500 to 600 VA ಪೋಸ್ಟ್ ಬರ್ಬೋದು. ಓಕೆನಾ? ಅರೌಂಡ್ 500 to 600 VA ಪೋಸ್ಟ್ ಬರುತ್ತೆ. SDA ಹುದ್ದೆಗಳು ಮತ್ತು FDA ಹುದ್ದೆಗಳು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ ಈಗ ಏನು ಆರ್ಥಿಕ ಇಲಾಖೆಯಿಂದ ಅಪ್ರೂವಲ್ ಕೂಡ ಪಡ್ಕೊಳ್ತಾ ಇದ್ದಾವೆ. ಅದರಿಂದನೂ ಕೂಡ ನಿಮಗೆ ಆರ್ಥಿಕ ಅಂದರೆ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನಿಂದ KPSC ಕಡೆಯಿಂದನೂ ಕೂಡ ಕೆಲವು ಹುದ್ದೆಗಳಿಗೆ ನೋಟಿಫಿಕೇಶನ್ಸ್ಗಳು ಆಗ್ತಾ ಇದ್ದಾವೆ. ಅದಕ್ಕೂ ಕೂಡ ವಿತಿನ್ ಈ ಮಂತ್ ಒಳಗಡೆ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಇದೆ. ಈಗ ಮೇಯ್ನಾಗಿ ನಮಗೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ನಾವು ಯಾವುದೇ ಪರೀಕ್ಷೆ ಇರಲಿ, ಏನಾದರೂ ಬರಲಿ, ಯಾವಾಗಾದರೂ ನೋಟಿಫಿಕೇಶನ್ ಬರಲಿ, ನಾವು ಪರೀಕ್ಷೆಗೆ ಓದಬೇಕು. ಪರೀಕ್ಷೆಗೆ ಓದಿದ್ರಿ ಅಂತ ಅಂದರೆ ನೀವು ಡೈರೆಕ್ಟಾಗಿ ನಾವು ಏನು ಬೇಕಾದರೂ ಮಾಡ್ಬೋದು ಅಂತ ಇಲ್ಲಿ ಹೇಳ್ಬೋದು. ಮೊದಲನೇದಾಗಿ ಏನಪ್ಪ ಅಂತಂದರೆ, ನಮ್ಮ ಒಂದು ತರಗತಿಯಲ್ಲಿ ನಿಮಗೆ ಏನಪ್ಪ ಕೊಡ್ತೇವೆ ಅಂತ ಅಂದರೆ PDF ನೋಟ್ಸನ್ನು ನಾವು ಪ್ರೊವೈಡ್ ಮಾಡ್ತಿದ್ದೇವೆ ನಿಮಗೆ ಒಂದು ಕಡೆಯಿಂದ. ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ನಡೆಸ್ತಕ್ಕಂಥ ಒಂದು ಪರೀಕ್ಷೆಗೆ ನಿಮಗೆ ಈಗಾಗಲೇ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಪಟ್ಟಂತೆ ನಾನು ಏನು ಬ್ಯಾಚ್ಗಳನ್ನು ಅನೌನ್ಸ್ ಮಾಡಿದೆ. ತುಂಬ ಜನ ತೊಗೊಂಡಿದ್ದೀರಾ, ಅಂದರೆ PDF ನೋಟ್ಸ್ಗಳಿಂದ ತುಂಬ ಜನ ಪರ್ಚೇಸ್ ಮಾಡ್ತಿದ್ದೀರಾ. ಪರ್ಚೇಸ್ ನಾವು ಮಾಡ್ಕೊಂಡು ಓದ್ತಾ ಇದ್ದೀರಾ, ಫೀಡ್ಬ್ಯಾಕನ್ನು ಕೂಡ ಕೊಡ್ತಾ ಇದ್ದೀರಾ. ಈಗ ನೆಕ್ಸ್ಟು VA ಎಕ್ಸಾಮ್ಗೆ, ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಗೆ ಯಾವ ರೀತಿ ಓದಬೇಕು, ಅದಕ್ಕಾಗಿ ಏನು ನಮಗೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಫಿಸಿಕಲ್ ಇರೋದಿಲ್ಲ, ಅಥವಾ ಇಲ್ಲಿ ಅವರಿಗೆ ಮೆಡಿಕಲ್ ಆಗಿರೋದಿಲ್ಲ, ಐಸೈಟ್ ಪ್ರಾಬ್ಲಮ್ ಇರುತ್ತೆ. ಅದಕ್ಕಾಗಿ ಪೊಲೀಸ್ ಪರೀಕ್ಷೆನ ಬರೆಯೋದಕ್ಕೆ ಅವರು ಆಗೋದಿಲ್ಲ. ಬಟ್ ಅವರು ಕ್ಲಿಯರ್ ಮಾಡ್ಕೋತಾರೆ, ಬಟ್ ಅವರಿಗೆ ಬರೆಯೋದಕ್ಕೆ ಆಪ್ಷನ್ ಕೂಡ ಇರೋದಿಲ್ಲ. ಯಾಕೆಂದರೆ ಫಿಸಿಕಲ್ ಇರುತ್ತೆ, ಮೆಡಿಕಲ್ ಇರುತ್ತೆ, ಇವೆಲ್ಲವೂ ಕೂಡ ಕೆಲವು ವಿದ್ಯಾರ್ಥಿಗಳಿಗೆ ಆಗೋದಿಲ್ಲ. ಮತ್ತು ಹೈಟ್ ಕಡಿಮೆ ಇರುತ್ತೆ ಕೆಲವು ವಿದ್ಯಾರ್ಥಿಗಳಿಗೆ, ಇವೆಲ್ಲ ಪ್ರಾಬ್ಲಮ್ಸ್ ಇರ್ತವೆ. ಅದಕ್ಕಾಗಿ ಅವರಿಗೆ ಹೇಳ್ತಕ್ಕಂಥದ್ದು ಏನಪ್ಪ ಅಂತಂದರೆ, ವಿಲೇಜ್ ಅಕೌಂಟೆಂಟ್, ಗ್ರಾಮ ಲೆಕ್ಕಿಗ ಅಥವಾ ಗ್ರಾಮ ಆಡಳಿತ ಅಧಿಕಾರಿ ಅಂತ ಈಗ ಅದನ್ನು ಚೇಂಜ್ ಮಾಡಿದ್ದಾರೆ ಹೆಸರು, ಗ್ರಾಮ ಆಡಳಿತ ಅಧಿಕಾರಿ ಅಂತ. ತುಂಬ ವಿದ್ಯಾರ್ಥಿಗಳು ಅಥವಾ ತುಂಬ ಫ್ರೆಂಡ್ಸ್ ಕೂಡ, ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಗ್ರಾಮ ಆಡಳಿತ ಅಧಿಕಾರಿಗಳು ಇದ್ದಾರೆ. ಅವರನ್ನು ಕೂಡ ಬೇಕಾದರೆ ನಾನು ಮುಂದೆ ಬರ್ತಕ್ಕಂಥ ವಿಡಿಯೋಗಳಲ್ಲಿ ಅವರನ್ನು ಕರೆದು ಯಾವ ರೀತಿ ಓದಬೇಕು ಅಂತ ಎಂಬತಕ್ಕಂಥ ಒಂದು ಸಂದರ್ಶನವನ್ನು ಕೂಡ ಇಲ್ಲಿ ನಿಮಗೆ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಮುಂದೆ ನೋಡೋಣಂತೆ. ಈಗ ಪ್ರೆಸೆಂಟಾಗಿ ನಾನು VA ಪರೀಕ್ಷೆಗೆ ಕೋರ್ಸನ್ನು ಲಾಂಚ್ ಮಾಡ್ತಿದ್ದೇನೆ. ಈಗ ಏನಪ್ಪ ಅಂತಂದರೆ ಏನೂ ಕೂಡ ಇಲ್ಲ, 501 ಅಂದರೆ 501 ರೂಪಾಯಿಗಳಿಗೆ ನಿಮಗೆ ಸಂಪೂರ್ಣವಾಗಿ ಏನಪ್ಪ ಅಂತಂದರೆ PDF ಕೋರ್ಸನ್ನು ನಾವು ಲಾಂಚ್ ಮಾಡ್ತಾ ಇದ್ದೇವೆ. ಓಕೆನಾ? VA ಸಂಪೂರ್ಣವಾಗಿ. ಇದರೊಳಗೆ ನಿಮಗೆ ಕರೆಂಟ್ ಅಫೇರ್ಸ್ ಇರುತ್ತೆ ನೋಡಿ, ಮೊದಲೇ ಹೇಳ್ತಾ ಇದ್ದೇನೆ, ಕರೆಂಟ್ ಅಫೇರ್ಸ್ ಇರುತ್ತೆ, ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್, ಹಿಸ್ಟ್ರಿ ಇರುತ್ತೆ, ಪೊಲಿಟಿ ಇರುತ್ತೆ, ಎಕನಾಮಿಕ್ಸ್ ಇರುತ್ತೆ, ಜಿಯೋಗ್ರಫಿ ಇರುತ್ತೆ,
ಸೈನ್ಸ್ ಆ್ಯಂಡ್ ಟೆಕ್ ಇರುತ್ತೆ. ಈ 6 ಸಬ್ಜೆಕ್ಟ್ಗಳು. ಮತ್ತು ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇಳ್ತಿದ್ರು ಪಂಚಾಯಿತಿ ಬಗ್ಗೆ ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, ಅಂದರೆ ವಿ ಎ ಎಕ್ಸಾಮ್ಸಲ್ಲಿ ಕೇಳ್ತಾರೆ, ಅಥವಾ ಇಲ್ಲಿ ಪಂಚಾಯಿತಿ ಏನೋ ಬಗ್ಗೆ ಸ್ವಲ್ಪ ಇಲ್ಲಿ ಪ್ರಶ್ನೆಗಳು ಬರ್ತಿದೆ ಅಂತ ಕೇಳ್ತಾ ಇದ್ರಿ. ಅದನ್ನು ಮುಂದೆ ಇನ್ಕ್ಲೂಡ್ ಮಾಡ್ತೇವೆ ನಾವು, ಅವಾಗ ನಿಮಗೆ ಇದು ಮಾಡ್ತೇವೆ. ಈಗ ಪ್ರೆಸೆಂಟ್ ಆಗಿ 6 ಸಬ್ಜೆಕ್ಟ್ಗಳು ನಿಮಗೆ ಇನ್ಕ್ಲೂಡ್ ಆಗಿದೆ. ಕರೆಂಟ್ ಅಫೇರ್ಸ್ ಕೂಡ ಇನ್ಕ್ಲೂಡ್ ಆಗಿದೆ. ಓಕೆನಾ? ಎಷ್ಟು ಅಂತಂದರೆ 501 ರೂಪಾಯಿ. ಈಗ ನಿಮಗೆ ಸ್ಕ್ರೀನ್ ಮೇಲೆ ನಿಮಗೆ ಏನಪ್ಪ ಕೊಡ್ತಿದ್ದೇನೆ ಅಂತಂದರೆ ಒಂದು ಸ್ಕ್ಯಾನರನ್ನು ಕೊಡ್ತೇನೆ. ಅಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವು ಏನಪ್ಪ ಮಾಡಿ ಅಂತಂದರೆ ಸ್ಕ್ಯಾನ್ ಮಾಡಿ, ಅಮೌಂಟನ್ನು ಸ್ಕ್ಯಾನ್ ಮಾಡಿ ನೀವು ಬ್ಯಾಚನ್ನು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡಿದ ನಂತರ ಯಾವ ರೀತಿ ನೀವು PDF ಅನ್ನು ಪಡ್ಕೊಳ್ತೀರಾ ಅಂತಂದರೆ ಟೆಲಿಗ್ರಾಮ್ ಮುಖಾಂತರ. ಓಕೆನಾ? ಟೆಲಿಗ್ರಾಮ್ ಮುಖಾಂತರ ನಾವೇ PDF ಅನ್ನು ಕಳಿಸ್ತೇವೆ. ಇಲ್ಲ ಅಂತಂದರೆ ಇಮೇಲ್ ಮುಖಾಂತರ udyogjeevan12@gmail.com ಎಂಬತಕ್ಕಂಥ ಇಮೇಲ್ ID ಮುಖಾಂತರ ನಿಮಗೆ ಏನಪ್ಪ ಮಾಡ್ತೇವೆ ಅಂತಂದರೆ PDF ಅನ್ನು ಕಳಿಸ್ತೇವೆ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇನೆ. ಫಸ್ಟ್ ಲಿಂಕು SSC GD ಕನ್ನಡ ಅಂತ ಇದೆ. ಓಕೆನಾ? SSC GDಗೂ ಕೂಡ ನಮ್ಮ ಒಂದು ತರಗತಿಗಳಲ್ಲಿ ಹಿಂದೆ ಕ್ಲಾಸ್ ಮಾಡ್ತಾ ಇದ್ವಿ. ಅದಕ್ಕಾಗಿ ಆ ಒಂದು ಹೆಸರಿನ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಎಲ್ಲರೂ ಕೂಡ ಜಾಯಿನ್ ಆಗಿ ಅಲ್ಲಿ ನಿಮಗೆ ನಮ್ಮ ಜೊತೆ ಡೈರೆಕ್ಟಾಗಿ ನಿಮಗೆ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಟೆಲಿಗ್ರಾಮಲ್ಲಿ ಯಾವ ರೀತಿ ಮೆಸೇಜ್ ಮಾಡಬೇಕು ಎಲ್ಲವನ್ನು ಕೂಡ ಅಲ್ಲಿ ನಾವು ಪ್ರೊವೈಡ್ ಮಾಡಿದ್ದೇವೆ. ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಅಲ್ಲಿ ನೀವು ಕೇಳ್ಬೋದು. ಮತ್ತು ಇಲ್ಲೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಕಮೆಂಟ್ ಮಾಡಿ ಕೇಳ್ಬೋದು. ಇವತ್ತಿನ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. VA ಗಾಗಿ ನಾವು ಕೂಡ ಎಲ್ಲರೂ ಕೂಡ ಓದೋಣ, ಮತ್ತು ಇಲ್ಲಿ VA ಜಾಬನ್ನು ಎಲ್ಲರೂ ಕೂಡ ಪಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.